ಪ್ರಧಾನಿಗೆ ಸಿಎಂ ಬರೆದಿರುವಂಥ ಪತ್ರದ ಪ್ರತಿ ನನ್ನ ಕೈಯಲ್ಲಿದೆ. ಅವರು ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ, ಇದು ಅವೈಜ್ಞಾನಿಕವಾಗಿದೆ. ಯಾಕೆಂತಂದರೆ FRP ನಿಗದಿಯಾಗೋದು ಎಕ್ಸ್ ಗೇಟು, ಇಲ್ಲಿ 700ರಿಂದ 800 ರೂಪಾಯಿ ಕಟಾವು ಚಾರ್ಜ್ HNT ಕಟ್ ಆಗುತ್ತೆ, 2700 ರೂಪಾಯಿ ಸಿಗುತ್ತೆ ನಮ್ಮ ರೈತರಿಗೆ. ಇದು ಅವೈಜ್ಞಾನಿಕ ಅನ್ನೋದು. ಇದನ್ನು ಕನ್ವಿನ್ಸ್ ಮಾಡಬೇಕಾಗಿರೋದು, ಕೇಂದ್ರ ಸರ್ಕಾರವನ್ನು ಕನ್ವಿನ್ಸ್ ಮಾಡಬೇಕಾಗಿರೋದು ನಿಮ್ಮ ಸಚಿವರುಗಳ ಜವಾಬ್ದಾರಿಯಾಗಿತ್ತು. ಪ್ರಹ್ಲಾದ್ ಜೋಶಿ ಅತ್ಯಂತ ಹಿರಿಯರು, ರಾಜ್ಯವನ್ನು ಪ್ರತಿನಿಧಿಸುವಂಥ ಸಚಿವರು. ಅವರೇನು ಮಂಗಳ ಗ್ರಹದಲ್ಲಿ ಇರಲಿಲ್ಲ, ಅವರು ಹುಬ್ಳಿಯವರೇ. ರೈತರ ಸಂಕಷ್ಟ ಏನು ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ, ಯಾಕೆ ಗಮನಕ್ಕೆ ತರಲಿಲ್ಲ? ನೋಡಿ ರಕ್ಷತ್, ನಾನು ಆಗ್ಲೇ ಹೇಳ್ದಂಗೆ FRP ಫಿಕ್ಸ್ ಮಾಡೋದು ನಿಮ್ಗೆ ಇಡೀ ದೇಶಕ್ಕೆ ಒಂದು ಆವರೇಜ್ ಮೇಲೆ, ರೆಕಮೆಂಡೇಶನ್ ಮೇಲೆ. ಅದು ನಿಮಗೆ ಫೈನಲ್ ಪ್ರೈಸ್ ಅಲ್ಲ. ಆಯಾ ರಾಜ್ಯಗಳಲ್ಲಿ ಕಬ್ಬು ಅಭಿವೃದ್ಧಿ ಮಂಡಳಿಗಳಿರ್ತವೆ. ಕರ್ನಾಟಕದಲ್ಲೂ ಅಷ್ಟೇ ಕರ್ನಾಟಕ ಕಬ್ಬು ಅಭಿವೃದ್ಧಿ ಮಂಡಳಿ ಇದೆ. ಅದಕ್ಕೆ 2014ರಲ್ಲಿ ಇದೇ ಸಿದ್ದರಾಮಯ್ಯ CM ಆಗಿದ್ದಾಗ ತಿದ್ದುಪಡಿ ತಂದು 20 ಕಿಲೋಮೀಟರ್ ರೇಡಿಯಸ್ ಇಂದ ಆಚೆ ಕಡೆನೂ ಬೇರೆ ರಾಜ್ಯಗಳಿಗೂ ಮಾರ್ಬೋದು ಅಂತ ತಂದವರೇ ಸಿದ್ದರಾಮಯ್ಯನವರು. ಫ್ಯಾಕ್ಟ್ರಿ ಕಂಡೀಷನ್ ಹಾಕಿದ್ರು, DC ಪರ್ಮಿಷನ್ ತಗೊಬೇಕು ಅಂತ ಹೇಳಿ. ಸೊ ನಿಮ್ಗೆ FRP ಫಿಕ್ಸ್ ಮಾಡಿದ್ಮೇಲೆ ಅದಕ್ಕಿಂತ ಎಕ್ಸ್ಟ್ರಾ ಆಡ್ ಮಾಡುವಂತ ನಿಮ್ಗೆ ಏನ್ ಹೇಳ್ತಾರೆ ಅದಕ್ಕೆ ರೈಟ್ಸ್ ಇರೋದು ರಾಜ್ಯ ಸರ್ಕಾರಕ್ಕೆ. ಬಿಕಾಸ್ ಆಯಾ ರಾಜ್ಯಗಳಲ್ಲಿ ನೀವು ಕೊಟ್ಟಂತ ಉದಾಹರಣೆ ಇರುತ್ತೆ ಗೊತ್ತಾ, ಲೇಬರ್ ವೇರಿ ಆಗುತ್ತೆ. ಕರ್ನಾಟಕದಲ್ಲಿ ಒಂದು ಲೇಬರ್ ಇದ್ರೆ ಬೇರೆ ಕಡೆ ಒಂದು ಲೇಬರ್ ಇರುತ್ತೆ. ಬಿಹಾರಲ್ಲಿ, UPನಲ್ಲಿ ಪೆಟ್ರೋಲ್ ಡೀಸೆಲ್ ಇವರೇ 3 ಸಲ ಏರಿಕೆ ಮಾಡಿದ್ದಾರೆ. ಕರ್ನಾಟಕ ಹೈಯೆಸ್ಟ್. ಆಬ್ವಿಯಸ್ಲಿ ಕರ್ನಾಟಕದಲ್ಲಿ ಸಾಗಾಣಿಕೆ ವೆಚ್ಚ ಜಾಸ್ತಿ ಇದೆ ತಾನೆ. FRPಗಿಂತ ಹೆಚ್ಚಿನದನ್ನ ಕೊಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ. ಚಂದ್ರಕಾಂತ್ ಸರ್ ಅನ್ನ ಕೇಳಬೇಕು. ಚಂದ್ರಕಾಂತ್ ಸರ್, ಏನ್ ಹೇಳ್ತೀರಿ ಬಹುಶಃ ಈ ಸಮಸ್ಯೆಯ ಬಗ್ಗೆ? ಮುಗಿಯದ ಸಮಸ್ಯೆ. ಪ್ರತಿ ವರ್ಷ ನಮ್ಮ ರೈತರು ಪಾಪ ಬೀದಿಗೆ ಬರಬೇಕು. ತಾನು ಬೆಳೆದಂತ ಬೆಳೆಗೆ ಸಮರ್ಪಕ ದರ ಸಿಗ್ತಿಲ್ಲ ಅಂತ ಪಾಪ ಬೀದಿಗೆ ಬಂದು ಹೋರಾಡಬೇಕು. ಈ ಸ್ಥಿತಿ ಯಾಕೆ ಬರ್ತಿದೆ? ಮೊದಲನೇದಾಗಿ ನಾನು ಹೇಳೋದು, ರೈತರ ಈ ಒಂದು ಬೇಡಿಕೆ ಇದೆಯಲ್ಲ, ಅದರೊಳಗಡೆ ಸತ್ಯಾಂಶ ಇದೆ. ಯಾಕಂತಂದ್ರೆ ಈ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಹಾರ್ವೆಸ್ಟ್ ಕಾಸ್ಟ್ ಇದೆಯಲ್ಲ, ಅದು ಜಾಸ್ತಿ ಆಗಿದೆ. ಹೀಗಾಗಿ ನನ್ನ ಅಭಿಪ್ರಾಯದ ಪ್ರಕಾರ ರಾಜ್ಯ ಸರ್ಕಾರದವರು ಈಗ ಸಾಕಷ್ಟು ಘೋಷಣೆಗಳು ಮಾಡಿದ್ದಾರೆ. ರೈತರ ಒಂದು ಟ್ರಾನ್ಸ್ಪೋರ್ಟೇಶನ್ ಮತ್ತು ಹಾರ್ವೆಸ್ಟ್ ಕಾಸ್ಟ್ ನ ಸ್ವಲ್ಪ ಅಮೌಂಟ್ ಆದ್ರೂ ಅಟ್ಲೀಸ್ಟ್ ಒಂದು 60-70% ಕೂಡ ಬರೆಸಿ ಕೊಡ್ಬೇಕಾಗತ್ತೆ. ಇದರ ರೈತರಿಗೆ ತೊಂದರೆ ಆಗತ್ತೆ. ಒಂದು. ಎರಡನೇದು, ಈ ಶುಗರ್ ಕೇನ್ ಪ್ರೈಸಿಂಗು ಈ ಸದಾ ಈ ಪ್ರಾಬ್ಲಮ್ ಬಂದೇ ಬರುತ್ತೆ ಪ್ರತಿ ವರ್ಷ. ಯಾಕಂತಂದ್ರೆ ಈಗ ಶುಗರ್ ಕೇನು ಮುಂಚಿನ ತರ ಬರೀ ಸಕ್ಕರೆ ಮಾತ್ರ ಹೋಗ್ತಿಲ್ಲ. ಈಗ ಕರೆಕ್ಟ್, ಶುಗರ್ ಕೇನ್ ಪ್ರೊಡಕ್ಷನ್ ಇದು ಎಥನಾಲ್ಗೂ ಹೋಗ್ತಾ ಇದೆ. ಬಟ್ ಏನಾಗತ್ತೆ, ಎಥನಾಲ್ ಮಾಡ್ಬೇಕಾದ್ರೆ ನೀವು ಶುಗರ್ ಕೇನ್ 1 ವರ್ಷ ಕಾಯ್ಬೇಕು ನೀವು. ಆದ್ರೆ ಮೇಜ್ ಇದೆಯಲ್ಲ, ಮೇಜ್ 3 ತಿಂಗಳು ಬೆಳೆ ಬಂದ್ಬಿಡುತ್ತೆ ಬೇಗ. ಸೊ ಹೀಗಾಗಿ ರೈತರಿಗೆ ಮೇಜ್ ಮೂಲಕ ಜಾಸ್ತಿ ಬರ್ತಾ ಇದೆ. ಸೊ ಅದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್, ಎಥನಾಲ್ ಪ್ರೊಡಕ್ಷನ್ ಕೂಡ. ಅಂಡ್ ಎಥನಾಲ್ ಬೆಲೆ ಇದೆಯಲ್ಲ, ಮೇಜ್ ವಿಚ್ ಗೋಸ್ ಫಾರ್ ಎಥನಾಲ್ ಇಟ್ ಫೆಚಸ್ ಹೈಯರ್ ಪ್ರೈಸ್. ಆದ್ರೆ ಶುಗರ್ ಕೇನ್ ಬರೀ ಕಮ್ಮಿ ಇದೆ ಪ್ರೈಸ್ ಬರೋದು. ಸೊ ಹಾಗಾಗಿ ರೈತರು ಕೂಡ ಸ್ವಲ್ಪ ಡೈವರ್ಸಿಫೈ ಮಾಡ್ಕೋಬೇಕು. ಬರೀ ಶುಗರ್ ಕೇನ್ ಒಂದೇ ನಮ್ಕೋ ಕುಡ್ದು ಓವರ್ ಡಿಪೆಂಡೆನ್ಸಿ ಆಗಿದೆ ಅಂತ ಹೇಳ್ತೀರಾ ಸರ್? ಕೃಷಿಯ ವಿಚಾರದಲ್ಲಿ ಶುಗರ್ ಕೇನ್ ಮೇಲೆ ರೈತರದ್ದು ಓವರ್ ಡಿಪೆಂಡೆನ್ಸಿ ಇದೆ ಕರ್ನಾಟಕದಲ್ಲಿ. ಹೌದು 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 ಹೌದು, ಕಮ್ಮಿ ಮಾಡ್ಕೋಬೇಕು. ಮೋಹನ್ ಮಾತಾಡೋದು, ಹೇಗಿದ್ದೀರಾ? ನಮಸ್ಕಾರ ನಮಸ್ಕಾರ. ಒಂದೇ ಒಂದು ಪ್ರಶ್ನೆ ಸರ್, ನಾನು ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಬಿಕಾಸ್ ನೀವು GKVK ಸೈಂಟಿಸ್ಟ್ ಆಗಿರೋದ್ರಿಂದ ಕ್ಲಾರಿಫೈ ಮಾಡ್ಬೋದು. ಒಂದು ಆರ್ಟಿಕಲ್ ಈ ಇಳುವರಿ ಬಗ್ಗೆ ಒಂದು ಬಂದಿದೆ ಸರ್. ಅಂದ್ರೆ ಇರಿಗೇಷನ್ ಇರುವಂತ ಏರಿಯಾಗಳಲ್ಲಿ 45 ಟನ್ ಬರ್ತಾ ಇರೋ ಕಡೆ 25ಕ್ಕೆ ಇಳಿದ್ಬಿಟ್ಟಿದೆ ಡ್ಯೂ ಟು ವೆಟ್ ವೆದರ್ ಅಂತೆಲ್ಲ ಹೇಳಿ. ಆಮೇಲೆ ಡ್ರೈ ಲ್ಯಾಂಡ್ ಗಳಲ್ಲಿ ನಿಮ್ಗೆ ಏನೋ ಸ್ವಲ್ಪ ಬೆಳೆದು ಏನೋ ಇದೆ ಅಂತ ಸಮಥಿಂಗ್ ಏನೋ ನಾನು ಆರ್ಟಿಕಲ್ ಓದ್ದೆ. ನಿಜಾನಾ ಸರ್ ಅದು? ಇಲ್ಲ ನೋಡಿ, ಶುಗರ್ ಕೇನ್ ಟೆಕ್ನಾಲಜಿ ಇದೆಯಲ್ಲ ಸಾಕಷ್ಟು ಡೆವಲಪ್ ಆಗಿದೆ. ಮತ್ತೆ ಅದಕ್ಕೆ ಟೆಕ್ನಾಲಜಿ ಏನು ಕ್ವಶನ್ ಮಾಡಕ್ ಆಗೋದಿಲ್ಲ. ಇರಿಗೇಟೆಡ್ ಏರಿಯಾ, ಕರ್ನಾಟಕದಲ್ಲಿ ಇರಿಗೇಟೆಡ್ ಏರಿಯಾಲೇ ಶುಗರ್ ಕೇನ್ ಬೆಳೆಯೋದು, ಆಯ್ತಾ? ಹಾಗಾಗಿ ಶುಗರ್ ಕೇನ್ ಇಳುವರಿ ಏನು ಅಂತ ಚಂದ್ರಕಾಂತ್ ಸರ್, ನಾನು ನೇರವಾಗಿ ಕೇಳ್ತೀನಿ. ನಮ್ಮ ರೈತ ಸಹೋದರರು ಕೇಳ್ತಾ ಇರೋದು 3,500 ಪರ್ ಟನ್ ಕೊಡಿ, ನೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ HNT ಕಳೆದು 3,500 ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ಈಡೇರಿಸಲಾಗದಂತ ಬೇಡಿಕೆನಾ ಸರ್? ಇದು ತಪ್ಪೇನಿಲ್ಲ, ಅವ್ರು ಕೇಳಿದ್ರು ತಪ್ಪೇನಿಲ್ಲ. ಹಾರ್ವೆಸ್ಟ್ ಕಾಸ್ಟ್ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಕೊಡ್ಬೇಕಾಗತ್ತೆ. ಕೊಡ್ಲಿ ಬಿಡಿ, ಸ್ವಲ್ಪ ಕೊಡ್ಲಿ. ಮೇ ಬಿ 100% ಕೊಡಕ್ ಆಗದಿದ್ರು ಅಟ್ಲೀಸ್ಟ್ 75% ಆದ್ರೆ ಕೊಡ್ಬೋದು. ಎಸ್, ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.